ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಗನೂರು ಅಂಗನವಾಡಿ ಕೇಂದ್ರಕ್ಕೆ ಮಾಲ್ ಪೂರೈಕೆ ಮಾಡುವ ಲಾರಿ ಕಿರ್ದಳ್ಳಿ ರಸ್ತೆಯಲ್ಲಿರುವ ಕಳನೆ ಅಂಗನವಾಡಿ ಕೇಂದ್ರಕ್ಕೆ ರೇಷನ್ ಇಳಿಸಿ ಕಿರ್ದಳ್ಳಿ ಹೋಗುವ ಸಮಯದಲ್ಲಿ ರಸ್ತೆಯಲ್ಲಿ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ. ರಸ್ತೆ ಪಕ್ಕದ ಡ್ರೈನ್ಗೆ ಒಂದು ಬದಿ ಟೈರ್ ಇಳಿದು ನಿಂತಿದೆ. ಅದೃಷ್ಟವಶ ಯಾವುದೇ ತೊಂದರೆಯಾಗಿಲ್ಲ ಎಂದು ತಿಳಿದು ಬಂದಿದೆ. ಸುತ್ತಮುತ್ತಲಿನ ರೈತರು ನೋಡಿ ಜೆಸಿಬಿ ಕರೆಸಿ ಸಾಕಷ್ಟು ಪ್ರಯತ್ನ ಮಾಡಿದರೂ ಲಾರಿ ರಸ್ತೆ ಮೇಲೆ ಬರುತ್ತಿಲ್ಲ ಎಂದು ಹೇಳಿದರು. ಈ ಘಟನೆ ಸುಮಾರು 3 ಗಂಟೆಗಳ ನಡೆದಿದೆ. ಇನ್ನೂ ಯಾವ ಗುತ್ತೇದಾರರು ಮತ್ತು ಅಧಿಕಾರಿಗಳು ಬಂದಿಲ್ಲ. ಮಳೆಗಾಲ ಸಮಯದಲ್ಲಿ ಮಕ್ಕಳ ಪೌಷ್ಟಿಕಾಹಾರ ಮಳೆಯಲ್ಲಿ ನೆಂದು ಕೆಟ್ಟು ಹೋದರೆ ಯಾರು ಹೊಣೆ ಅಂತ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ತಮ್ಮ ಹೆಸರು? ಹಾಮಿದ್ ಹುಸೇನ್. ಹಾಮಿದ್ ಹುಸೇನ್. ಈಗ ಎಲ್ಲಿಂದ ಬಂದಿರೋದು ಗಾಡಿ? ನಾನು ನಗನೂರ್ಲಿಂತ ಬಂದಿವಿ. ನಗನೂರ್ಲಿಂತ. ಇಲ್ಲಿ ಯಾವ ಅಂಗನವಾಡಿ ಕೇಂದ್ರಕ್ಕೆ? 7ನೇ ಕೇಂದ್ರಕ್ಕೂ ಇಳಿಸಿವ್ರಿ ಮಾಲ್. 7ನೇ ಕೇಂದ್ರ. ಈ ಕಡೆ ರಸ್ತೆ ಆದಂತ ನಿಮ್ಗೆ ಯಾರಾದ್ರೂ ಹೇಳಿದ್ರ? ಅವ್ರ ಟೀಚರ್ಗಳು ಹೇಳ್ಯಾರ್ರಿ. ಎಲ್ಲಿ ಹೊಂಟದ್ರಿ ಅಂತ ಕೇಳಿದ್ರಿ. ನಾ ಕಡೆ ಇಲ್ಲಿ ನಗನೂರ್ ಮುಗಿಸಿ ಕಿರ್ದಳ್ಳಿ ಹೋಗ್ಬೇಕಂತ ಮಾಡಿದ್ರಿ. ಈ ಕಡೆ ಮುಂದೆ ಎಲ್ಲಿಗೆ ಹೊಂಟ್ರಿ? ಕಿರ್ದಳ್ಳಿ. ಅವ್ರಂದ್ರೆ ಹಂಗ ಅಷ್ಟು ದೂರ ಯಾಕಂದ್ರೆ ಇಲ್ಲಿ ಸಮೀಪ ದಾರಿ ಆದ್ರಿ ಹೋಗ್ರಿ ಅಂತಂದ್ರೆ. ಇವಾಗ ಯಾರಾದ್ರು ಅಧಿಕಾರಿಗಳು ಮೇಲಧಿಕಾರಿಗಳು ಬಂದಾರ ಇದಕ್ಕೆ? ಇಲ್ರಿ. ಇದು ಇನ್ಸಿಡೆಂಟ್ ಆದ ಯಾರಿಗಾದ್ರೂ ಗೊತ್ತದ ನಿಮ್ಮ ಮೇಲಧಿಕಾರಿಗಳು? ಹೇಳಿವ್ರಿ. ಯಾರಿಗೆ ಹೇಳಿರಿ? ನಮ್ಮ ಮ್ಯಾಲ ಇದು ಇವ್ರಿಗೆ ಹೇಳ್ರಿ, ನಮ್ಮ ಸೇಟಿಗೆ ಸೇಟ್ಗನ CDP ಸಾಹೇಬಿಗೆ ಫೋನ್ ಹಚ್ಚಿಲ್ರಿ. ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಇದು ಮಾಡಕ್ಕೆ ಫೋನ್ ಇದು ಮಾಡಿವ್ರಿ. ಅಲ್ಲ ನಿಮ್ಮ CDP ಹೇಳ್ಬೇಕಲ್ಲ ಇದು. ಅದೇ ನಾವು ವ್ಯವಸ್ಥೆ ಮಾಡ್ಕತ್ತೀವಿ. ಈಗ ಆಗ್ತದ 5 ಮಿಷನಾಗಿ ಕೆಲಸ ಆಗ್ತದಂತ ಅಂದಿಲ್ರಿ. JCB ಫೋನ್ ಹಚ್ಚಿವ್ರಿ. JCB ಹೋಗ್ತದ ತೆಗೆದು ಹೋಗ್ತೀವಿ ಅಂತ ಆ ಲೆಕ್ಕಾಗಿ ಇದು ಮಾಡಿವ್ರಿ. ಇಷ್ಟದ ಪ್ರಾಬ್ಲಮ್ ಆಗ್ತದ ನಮ್ಗೆ ಗೊತ್ತಾಗಿಲ್ರಿ. ಅವ ಫಸ್ಟಿಗೆ ಸ್ವಲ್ಪ ಆಗಿದ್ರಿ. ಇದು JCB ಅಂತ ಮತ್ತೆ ಒಂದು JCB ತಂದಿವ್ರಿ. ಫಸ್ಟ್ ಇದು JPC ಮುಂದೆ ಇದು ಮಾಡಕ್ ಬಂದಿವ್ರಿ. ಮತ್ತೆ ಇನ್ನ ಸ್ವಲ್ಪ ಹೋಗ್ಯದ್ರಿ. ಮತ್ ನಮ್ಮ ತಲೆಯಾಗ ಏನಿತ್ರಿ, ಅದು ಫಸ್ಟ್ ಗಾಡಿ ಕಿತ್ಬೇಕು, ದಾರಿ ಅದ ಸಣ್ಣ ಅಂತ ಆ ಲೆಕ್ಕಾಗೆ ಮತ್ತೆ ಇನ್ನೂ ಒಂದು JCB ತರದ್ವಿ. ಅಲ್ಲ ನಿಮ್ಮ ತಾಲೂಕು ಅಧಿಕಾರಿಗೆ ಕೊಟ್ಟಿರಾ? ಇಲ್ಲ ಮಾಡಿಲ್ರಿ. ಮಾಡಿಲ್ವಾ? ಯಾಕೆ ಮಾಡಿಲ್ಲ? ಮಾಡ್ಬೇಕ್ರಿ. ಅದೇ ಟೆನ್ಷನ್ ಆಗಿತ್ರಿ, ಗಾಡಿ ಕಿತ್ಬೇಕಂತ. ಅದಕ್ಕೆ ಮಾಡಿಲ್ಲ. ಅಲ್ಲ ಮಾಡ್ಬೋದತ್ತಲ್ಲ ಇಷ್ಟೊತ್ತಿಗೆ. ನೀವು ಇಷ್ಟೊತ್ತಿಗೆ ಯಾಕಂತಾರೆ ಈ 3 ಗಂಟೆಲಿದ್ದ ಆಗಿರ್ಬೋದು ಇದು. ಹೌದಲ್ಲ? ನಾನು ಇಲ್ಲೇ ಇದ್ದೆ. 3 ಗಂಟೆಯಿಂದನೇ ನಡೆದದ. ಇನ್ನೋರಿಗಾದ್ರೆ ಯಾಕೆ ಅದು ಮಾಡಿಲ್ಲ ಅಂತ. ಇಲ್ಲ, ಅದೇ ಟೆನ್ಷನ್. ಆದ್ದರಿಂದ ಈ ರಸ್ತೆಯಲ್ಲಿ ಒಂದು ಅಂಗನವಾಡಿ ಕೇಂದ್ರ ಮತ್ತು ಒಂದು ಪ್ರಾಥಮಿಕ ಶಾಲೆ ಇರುವುದು ಎಲ್ಲರಿಗೂ ಗೊತ್ತು. ಆದರೆ ಸರಿಯಾದ ರಸ್ತೆ ಇಲ್ಲ, ಜಂಗಲ್ ಕಟ್ ಮಾಡಿಲ್ಲ. ಕಿರ್ದಳ್ಳಿ ರಸ್ತೆಯಲ್ಲಿರುವ ರೈತರು ಸುಮಾರು 600ರಿಂದ 1000 ಮನೆಗಳು ವಾಸವಾಗಿವೆ. ದಿನನಿತ್ಯ ಓಡಾಡಲು ರಸ್ತೆ ಇಲ್ಲ, ಜನಪ್ರತಿನಿಧಿಗಳಿಗೆ ಕಾಣಿಸುತ್ತಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು. HM ಹವಾಲ್ದಾರ್, RJ32 ನ್ಯೂಸ್ ಕನ್ನಡ, ಸುರಪುರ.